ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ನಡೆದ ಘಟನೆ ಎನ್ನಲಾಗಿದೆ. ಮುನವಳ್ಳಿ ಪಟ್ಟಣದ ಸಿಂದೋಗಿ ಕೆಇಬಿ ಸರ್ಕಲ್ ಬಳಿ ಇದ್ದ ಬೇಕರಿಯಲ್ಲಿದ್ದ ಸುಮಾರು 25 ಲಕ್ಷ ರೂಪಾಯಿ ಸಾಮಗ್ರಿ ಸುಟ್ಟು ಕರಕಲಾಗಿದೆ. ಹಾಸನ ಜಿಲ್ಲೆಯವರಾದ ಬೇಕರಿ ಮಾಲೀಕ ವಿರೂಪಾಕ್ಷ ಹಲವಾರು ವರ್ಷಗಳಿಂದ ಬೇಕರಿ ನಡೆಸುತ್ತಾ ಬಂದಿದ್ದ ವಿರೂಪಾಕ್ಷಪ್ಪ ಬೇಕರಿಯಲ್ಲಿ ಕೆಲಸ ಮಾಡುವ ವೇಳೆ ಇಂದು ಬೆಳ್ಳಂಬೆಳಗ್ಗೆ ಸ್ಫೋಟಗೊಂಡ ಸಿಲಿಂಡರ್, ಫ್ರಿಡ್ಜ್ ಸೇರಿ ಅನೇಕ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ. ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು. ಸಿಲಿಂಡರ್ ಸ್ಫೋಟದಿಂದ ತಪ್ಪಿದ ಭಾರೀ ಅನಾಹುತ ಎನ್ನಲಾಗಿದೆ. ಇನ್ನು ಸ್ಥಳಕ್ಕೆ ಸವದತ್ತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಏನಾಗಿದೆ ಗೊತ್ತಿಲ್ಲ. ಇಲ್ಲಿ UPS ಹತ್ರ ಬೆಂಕಿ ಹತ್ಕೊಂಡಿರೋದು. UPS ಹತ್ರ ಹತ್ಕೊಂಡು ಪೂರ್ತಿ ಎಲ್ಲ ನೀವು ನೋಡಿದ್ದೆ ನೋಡಿದಾಗೆಲ್ಲ 5:30 ಮೇಲೆ 5:30 ನಿಮ್ಗೆ ಯಾರು ಹೇಳಿದ್ರು ಅಂತ ಬಂದು ಇಲ್ಲಿ ಸ್ನೇಹಿತರು ಬಂದು ಹೇಳುವಾಗ ಎಷ್ಟು ಇದಾಗೈತಿ ಲಾಸ್ ಆಗೈತಿ? 25 ಕ್ಲಿಯರ್ ಆಗಿ ಏನೂ ಉಳಿದಿಲ್ಲ ಅದ್ರೊಳಗೆ ಏನು ಉಳಿದಿಲ್ಲ ಎಲ್ಲ ಎಷ್ಟು 25 ಲಕ್ಷ ಅಂತ 25 ಲಕ್ಷ ಪೂರ್ತಿ ಆಗಿತ್ತು ಎಷ್ಟು ನಿಮ್ಮದು? ಎಲ್ಲ ಪೂರ್ತಿ ಮತ್ತು ಅದಕ್ಕೆ ಏನು ಇನ್ಶೂರೆನ್ಸ್ ಏನು ಮಾಡಿಸಿಲ್ಲ. ಏನೂ ಮಾಡಿಸಿಲ್ಲ.